ಈಗ ನಾವು ಸ್ಥಾನ ಬೆಲೆಯನ್ನು ಉಪಯೋಗಿಸಿ ದಶಕ ರಹಿತ ಸಂಕಲನವನ್ನು ನೋಡೋಣ. ಅದಕ್ಕೆ ನಮಗೆ ಮೊದಲು ಈ ಸ್ಥಾನ ಬೆಲೆಯ ಈ ಒಂದು ಕೋಷ್ಟಕ ಅಥವಾ ಸೂಚಿ, ಇದರಲ್ಲಿ ನಾವು ಈಗ ಸದ್ಯಕ್ಕೆ 2 ಅಂಕೆಯ ಸಂಖ್ಯೆಗಳನ್ನು ತಗೊಳ್ಳೋಣ. ಸೊ ಅದಕ್ಕೆ ನಾನಿವಾಗ 100 ಸ್ಥಾನ ಅಂದರೆ ಬಿಡಿ 10 100 ಈ ಸ್ಥಾನದಷ್ಟೇ ಈ ಸ್ಥಾನ ಬೆಲೆ ಸೂಚಿಯನ್ನು ಉಪಯೋಗಿಸ್ತೇನೆ. ಮೊದಲು ಒಂದು ಸಂಖ್ಯೆಯನ್ನು ಕೊಡಿ. ಏನು ಕೊಡ್ತೀರಾ? 45. ಓಕೆ, 45ಅನ್ನು ಮೊದಲು ನಮೂದಿಸೋಣ. 45 ಏನು ಮಾಡಬೇಕು? ಮೊದಲು ಇದನ್ನು ಇಡ್ಬೋದಾ? ಎಷ್ಟು ಇಡಬೇಕು ಇದನ್ನು? 1 2 3 4 ಎಷ್ಟಾಯಿತು? 40. ಆಮೇಲೆ ಏನನ್ನು ಇಡಬೇಕು? ಹಸಿರು ಪ್ಲೇಟ್ ಇಡಬೇಕಾ, ನೀಲಿ ರಾಡ್ ಇಡಬೇಕಾ, ಅಥವಾ ಹಳದಿ ಇಡಬೇಕಾ? ಹಳದಿ ಅಲ್ವಾ? ಎಷ್ಟಿಡಬೇಕು? 1 2 3 4 5 45. ಈ 45ಕ್ಕೆ ಏನನ್ನು ಸೇರಿಸೋಣ ನೋಡಿ. ಈ ಪ್ರತಿ ಸ್ಥಾನದಲ್ಲೂ ನಾವು ಏನನ್ನು ಕಲ್ತಿದ್ದೇವೆ? 9 ಮನೆಗಳಿದ್ದಾವೆ ಅಲ್ವಾ? ಪ್ರತಿ ಸ್ಥಾನದಲ್ಲೂ 9 ಮನೆಗಳಲ್ಲ, 9 ಕೋಣೆಗಳಿದ್ದಾವೆ ಅಲ್ವಾ? ಈ 9 ಕೋಣೆಗಳಲ್ಲಿ ನಾವು ಇದನ್ನು ಜೋಡಿಸ್ತಾ ಹೋಗ್ತಾ ಇದ್ದೇವೆ. ಈಗ ಇದರಲ್ಲಿ ನಾನು 4 ಹತ್ತುಗಳು ಮತ್ತು 5 ಬಿಡಿಗಳನ್ನಿಟ್ಟಿದ್ದೇನೆ. ಇನ್ನೊಂದು ನಂಬರು 23. 23ಅನ್ನು ಜೋಡಿಸೋಣ. ಇವಾಗ ಇದನ್ನು ಏನು ಮಾಡ್ತಾ ಇದ್ದೇನೆ ನಾನು ಇವಾಗ? 1 10 2 10 ಹಾಗೆ 1 ಬಿಡಿ 2 ಬಿಡಿ 3 ಬಿಡಿ 23. ಈಗೇನು ಮಾಡ್ತಾ ಇದ್ದೇನೆ? ಈ ಪ್ರತಿಯೊಂದು ಸ್ಥಾನದ ಮನೆಯಲ್ಲಿ ನಾನು ಈಗ ಇದನ್ನು ಜೋಡಿಸ್ತಾ ಹೋಗ್ತೇನೆ. ಜೋಡಿಸ್ತಾ ಹೋಗಬೇಕಾದ್ರೆ ಏನನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು? ಈ ಪ್ರತಿ ಮನೆಯಲ್ಲೂ 9 ಕೋಣೆಗಳಿದ್ದಾವೆ. 9ಕ್ಕಿಂತ ಜಾಸ್ತಿ ಬಂದರೆ ನಾನು ಏನು ಮಾಡಬೇಕು? ಆ ಒಂದು ಸ್ಥಾನ ಬೆಲೆ ಕಥೆಯಲ್ಲಿ ನಾವು ಏನು ಕೇಳಿದ್ದು? ನಾವು ಯಾವಾಗ ಈ ಮನೆಯಲ್ಲಿ 9 ಜನರಿಗಿಂತ ಜಾಸ್ತಿ ಜನರಿರ್ತಾರೆ ಆಗ ನಾವು ಆ 10 ಜನರ ಒಂದು ಗುಂಪು ಮಾಡಿ ಇನ್ನೊಂದು ಸ್ಥಾನಕ್ಕೆ ಹೋಗಬೇಕು ಅಂತ. ಈಗ ನೋಡೋಣ ಈ ಒಂದು ಸಂಖ್ಯೆಯಲ್ಲಿ ಆ ಒಂದು ಸಾಧ್ಯತೆ ಬರುತ್ತಾ ಇಲ್ವಾ ಅಂತ ನೋಡೋಣ. ಈಗ ಕೂಡಿಸೋದು ಹೇಗೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ಈಗ ನಾವು ಈ 2 ಬಿಡಿ ಸ್ಥಾನಗಳ ಏನು ಪ್ರಮಾಣಗಳಿವೆ ಅದನ್ನು ಜೋಡಿಸೋಣ. ಬಿಡಿ ಸ್ಥಾನದಿಂದಲೇ ಯಾಕೆ ಜೋಡಿಸಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತಲ್ವ? ಯಾಕೆ ಅಂತ ಹೇಳಿದರೆ, ಈ ಬಿಡಿ ಸ್ಥಾನದಿಂದ ಜೋಡಿಸಿದಾಗ ನಮಗೆ ಈ ಸ್ಥಾನದ ಪುನರ್ವಿಂಗಡಣೆ ಅಥವಾ ದಶಕ ತಗೊಳ್ಳೋದು ದಶಕ ಕೊಡೋದು ಏನು ಹೇಳ್ತೇವೆ ನಾವು, ಅದು ತುಂಬ ಸುಲಭವಾಗಿ ಆಗುತ್ತೆ. ಅದಕ್ಕೋಸ್ಕರ ನಾವು ಬಿಡಿ ಸ್ಥಾನದಿಂದ ನಾವು ಈ ಸಂಕಲನವನ್ನು ಮಾಡುವುದು ಉಚಿತ. ಮೊದಲು ಇದೆರಡನ್ನು ಜೋಡಿಸ್ತೇನೆ. ಇದೆರಡನ್ನು ಜೋಡಿಸಿದಾಗ ನನಗೆ ಸಿಕ್ಕಿದ್ದು 1 2 ಬಿಡಿ 3 ಬಿಡಿ 4 ಬಿಡಿ 5 ಬಿಡಿ 6 ಬಿಡಿ 7 ಬಿಡಿ 8 ಬಿಡಿ. ಇದು 9ಕ್ಕಿಂತ ಜಾಸ್ತಿ ಇಲ್ಲ, ಹಾಗಾದರೆ ಇದೇ ಸ್ಥಾನದಲ್ಲಿ ಇರಬಹುದು. ಇದರಲ್ಲಿ 1 10 2 10 3 10 4 10, ಅದಕ್ಕೆ ನಾನು 5 10 6 10 ಎರಡನ್ನು ಜೋಡಿಸಿದೆ. ಒಟ್ಟು 6 ಹತ್ತುಗಳು ಮತ್ತು ಎಷ್ಟು ಬಿಡಿಗಳು? 8 ಬಿಡಿಗಳು. ಹಾಗಾದರೆ ಉತ್ತರ ಎಷ್ಟು? 68 ಅಲ್ವಾ? ಇದರಲ್ಲಿ ಎಲ್ಲೂ ನಮಗೆ ಈ ಒಂದು ಪುನರ್ವಿಂಗಡಣೆ ಮಾಡುವ ಅವಶ್ಯಕತೆ ಇರಲಿಲ್ಲ. ಹೀಗೆ ನಾವು ಸಂಕಲನವನ್ನು ದಶಕರಹಿತ ಈ ಒಂದು ಕಲಿಕೋಪಕರಣದಿಂದ ಮಾಡ್ಬೋದು. ಇದು ಬೇಸ್ 10ರ ಬ್ಲಾಕ್. ಇದು ಮಕ್ಕಳು ತಾನಾಗಿಯೇ ಅವರು ಮುಟ್ಟಿ ಮಾಡುವಂಥದ್ದು. ಇಲ್ಲಿ ನಾವು ಒಂದು ಪ್ರಾತ್ಯಕ್ಷಿತೆ ಏನು ಕೊಟ್ಟಿದ್ದೇವೆ, ಆದರೆ ಇದನ್ನು ಮಕ್ಕಳು ಮಾಡೋದನ್ನು ಶಿಕ್ಷಕರು ಗಮನವಿಟ್ಟು ನೋಡಬೇಕು. ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಮೊದಲು ಇದನ್ನು ಮಾಡ್ತಾ ಇದ್ದಾರಾ, ಇದನ್ನು ಮಾಡ್ತಾ ಇದ್ದಾರಾ, ಯಾವ ಒಂದು ಸ್ಥಾನದ ಸಂಖ್ಯೆಗಳನ್ನು ತಗೊಂಡು ಮೊದಲು ಅದನ್ನು ಕೂಡಿಸ್ತಾ ಇದ್ದಾರೆ, ಇದೆಲ್ಲ ನೋಡೋದು ತುಂಬ ಮುಖ್ಯ. ಇದನ್ನು ಇವಾಗ ನಾವು ಆಟಿಕೆ ಹಣದಿಂದ ಮಾಡೋಣ. ಸೇಮ್ ನಂಬರ್ ಅಲ್ವಾ? 1 2 3 4 45 ಅಲ್ವಾ? ಇದು 40 ರೂಪಾಯಿ ಆಯ್ತಲ್ವಾ? ಇವಾಗ ಇದಕ್ಕೆ 5 ರೂಪಾಯಿ ಜೋಡಿಸೋಣ. 1 2 3 4 5. 40ಕ್ಕೆ 5 ರೂಪಾಯಿ ಜೋಡಿಸಿದರೆ 45. ಇದನ್ನು ಈ ರೀತಿಯಲ್ಲಿ ನಾವು ಇಡೋದು. ಇನ್ನೊಂದೇನು? 23. ಮೊದಲು ಬೇಕಾದರೆ ಬಿಡಿಯನ್ನು ಇಡ್ಬೋದು. 1 2 3 1 2. 23 ಮತ್ತು 45.
ಇದನ್ನು ನಾನು ಇವಾಗ ಏನು ಮಾಡಬೇಕು, ಜೋಡಿಸಬೇಕು. 1 2 3 4 5 ರೂಪಾಯಿ, ಅದಕ್ಕೆ 6 ರೂಪಾಯಿ, 7 ರೂಪಾಯಿ, 8 ರೂಪಾಯಿ, 8 1 ರೂಪಾಯಿಗಳು, ಹಾಗೂ 1 10 ರೂಪಾಯಿ, 2 10 ರೂಪಾಯಿ, 3 10 ರೂಪಾಯಿ, 4 10 ರೂಪಾಯಿ, 5 10 ರೂಪಾಯಿ, 6 10 ರೂಪಾಯಿ. ಅಂದರೆ ನನ್ನ ಹತ್ರ 60 ರೂಪಾಯಿ ಮತ್ತು ಇಲ್ಲಿ 8 ರೂಪಾಯಿ, 68 ರೂಪಾಯಿಗಳು ಬಂತು. ಅಂದರೆ 45 ರೂಪಾಯಿಗಳನ್ನು 23 ರೂಪಾಯಿಗಳಿಗೆ ಒಟ್ಟಿಗೆ ನಾವು ಜೋಡಿಸಿದಾಗ ನನಗೆ ಸಿಗುವ ಉತ್ತರ 68 ರೂಪಾಯಿ. ಇದನ್ನು ನಾವು ಕೊನೆಯದಾಗಿ ಈ ಅಬಾಕಸ್ನಲ್ಲಿ ನೋಡೋಣ. ಅಬಾಕಸ್ ಈ ರೀತಿಯಲ್ಲಿದೆ. ಇದು ಅಬಾಕಸ್ನ ಸ್ಟ್ಯಾಂಡು. ಇದರಲ್ಲಿ ನಾವು ಮೊದಲು 45 ನಮೂದಿಸೋಣ. 1 ಹಳದಿ ಅಂದರೆ ಬಿಡಿ, 3 ಬಿಡಿ, 4 ಬಿಡಿ, 5 ಬಿಡಿ, ಇದಕ್ಕೆ 45 ಅಲ್ವಾ? ಹಾಗಾದರೆ ಏನು ಮಾಡಬೇಕು, ಮುಂದೆ ನಾನೇನು ಮಾಡಬೇಕು, ನೀಲಿ ಸ್ಥಾನ, ಇದು 10ರ ಸ್ಥಾನ, 1 10, 2 10, 3 10, 4 10. ಈಗ 23 ಇದನ್ನು ಎಲ್ಲಿಡೋದು? 23 ನಾವು ಮೊದಲು ಇಲ್ಲಿಟ್ಟಿರೋಣ. 1 2 3 ಹಾಗೂ 21 2. ಈಗ ಈ 45ಕ್ಕೆ 23 ಸೇರಿಸೋದು. ಇದು ಯಾವ ಸಂಖ್ಯೆಯನ್ನು ಸೇರಿಸ್ತಾ ಇದ್ದೇವೆ ಅದನ್ನು ಇಲ್ಲಿ ನಮೂದಿಸ್ತಾ ಇದ್ದೇವೆ. ಹಾಗಾದರೆ ಸಂಖ್ಯೆಯನ್ನು ಸೇರಿಸುವಾಗ ನಾವು ಮೊದಲು ಬಿಡಿಯನ್ನು ಸೇರಿಸೋಣ. 45, ಇದರಲ್ಲಿ 5 ಬಿಡಿಗಳಿದ್ದಾವೆ. ಈಗ ಈ 3 ಬಿಡಿಗಳನ್ನು ಸೇರಿಸೋಣ. ಇದು 9ಕ್ಕಿಂತ ಕಡಿಮೆ ಇದೆ. ಈ ಸ್ಥಾನದಲ್ಲಿ ಇದು ಇಲ್ಲಿ ತನಕ ಬಂದರೆ 9, ಇದಕ್ಕಿಂತ ಮೇಲೆ ಬಂದರೆ 9ಕ್ಕಿಂತ ಜಾಸ್ತಿ ಇದೆ ಅಂತ ಅರ್ಥ. ಇದರಲ್ಲಿ ಈ 2 ಜೋಡಿಸೋಣ. ಈಗ ನಾವು ಇದರಲ್ಲಿ ಎಣಿಸಬಹುದು ಎಷ್ಟಿದೆ ಅಂತ ಅಲ್ವಾ? 1 2 ಬಿಡಿ, 3 ಬಿಡಿ, 4 ಬಿಡಿ, 5 ಬಿಡಿ, 6 ಬಿಡಿ, 7 ಬಿಡಿ, 8 ಬಿಡಿ. 8 ಬಿಡಿಗಳು 1 10, 2 10, 3 10, 4 10, 5 10, 6 10. 6 10ಗಳು 8 ಬಿಡಿಗಳು ಅಂದರೆ 68. ಹೀಗೆ ನಾವು ಸಂಕಲನವನ್ನು ಅಬಾಕಸ್, ಬೇಸ್ 10ರ ಬ್ಲಾಕ್ ಹಾಗೂ ಆಟಿಕೆ ಹಣ ಈ 3 ಕಲಿಕೋಪಕರಣಗಳನ್ನು ಉಪಯೋಗಿಸಿ ಸಂಕಲನವನ್ನು ದಶಕರಹಿತ ಮಾಡಿದ್ದೇವೆ. ಹಾಗೆ ಆಟಿಕೆ ಹಣ ಮತ್ತು ಬೇಸ್ 10ರ ಬ್ಲಾಕನ್ನು ಉಪಯೋಗಿಸುವಾಗ ನಾವು ಈ ಸ್ಥಾನ ಬೆಲೆ ಸೂಚಿಯನ್ನು ಉಪಯೋಗಿಸಿದ್ದೇವೆ. ಇದಕ್ಕೆ ಸ್ಥಾನ ಬೆಲೆ ಸೂಚಿಯ ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ಇದರಲ್ಲಿ ಸ್ಥಾನ ಬೆಲೆ ಇಲ್ಲೇ ನಮಗೆ ಎದ್ದು ಕಾಣಿಸ್ತಾ ಇದೆ.